ರಥದ ಚಕ್ರ ಕಾಲಿನ ಮೇಲೆ ಹರಿದು ಭಕ್ತನ ಕಾಲು ಕಟ್ಟಾಗಿದೆ. ಇದು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದ ತೇರ್ ಮೈದಾನದಲ್ಲಿ ನಡೆದಂತಹ ಘಟನೆ. ರಥದ ಚಕ್ರ ಕಾಲಿನ ಮೇಲೆ ಹರಿದು ಭಕ್ತನ ಕಾಲು ಕಟ್ಟಾಗಿದೆ. ಈ ಸಂದರ್ಭದಲ್ಲಿ ಇಬ್ಬರಿಗೆ ಗಾಯಗಳಾಗಿವೆ. ಮಹಾತ್ಮ ಬಸವೇಶ್ವರ ಜಾತ್ರಾ ಮಹೋತ್ಸವದಲ್ಲಾದಂತಹ ಅವಘಡ ಇದು. ಜಾತ್ರಾ ರಥದ ಅಡಿ ಮೂವರು ಸಿಲ್ಕೊಂಡಿರ್ತಾರೆ. ಅದರಲ್ಲಿ ಓರ್ವ ಭಕ್ತನ ಕಾಲ್ ಕಟ್ಟಾಗಿದ್ರೆ ಇನ್ನಿಬ್ಬರಿಗೆ ಗಾಯಗಳಾಗಿವೆ. ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಧನರಾಜ್ ಎಂಬುವವರ ಕಾಲು ಕಟ್ಟಾಗಿರೋದು, ರಿಷಬ್ ಎಂಬುವವರಿಗೆ ಗಾಯ ಆಗಿದೆ. ಮತ್ತೋರ್ವ ಭಕ್ತನಿಗೂ ಕೂಡ ಗಾಯಗಳಾಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಇದೇ ರಥ ಜಾತ್ರೆಯ ಸಂದರ್ಭದಲ್ಲಿ ರಥ ಎಳಿತಾರೆ. ಆ ರಥದ ಕಾಲಿಗೆ ಭಕ್ತನ ಕಾಲು ಸಿಲ್ಕೊಂಡಿರುವಂಥದ್ದು. ಒಬ್ಬರಲ್ಲ, ಮೂವರು. ಮಹಾತ್ಮ ಬಸವೇಶ್ವರ ಜಾತ್ರಾ ಮಹೋತ್ಸವ ಇದು. ಈ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಆದಂತಹ ಅವಘಡ. ರಥದ ಅಡಿ ಮೂವರು ಭಕ್ತರು ಸಿಲ್ಕೊಳ್ತಾರೆ. ಅದರಲ್ಲಿ ಓರ್ವ ಭಕ್ತನ ಕಾಲು ಕಟ್ಟಾಗಿದೆ, ಮತ್ತಿಬ್ಬರಿಗೆ ಗಾಯಗಳಾಗಿದೆ. ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಆಗ್ತಾ ಇದೆ. ಬೀದರ್ ಜಿಲ್ಲೆ ಬಸವ ಕಲ್ಯಾಣದ ಮಹಾತ್ಮ ಬಸವೇಶ್ವರ ಜಾತ್ರಾ ಮಹೋತ್ಸವದಲ್ಲಾದ ಅವಘಡದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ನೂರಾರು ಜನ ರಥವನ್ನ ಎಳಿತಾರೆ, ತೇರು ಎಳಿತಾರೆ. ಆಗ ಆ ರಥದ ಚಕ್ರದ ಅಡಿ ಭಕ್ತರು ಸಿಲ್ಕೊಳ್ತಾರೆ. ಮೂವರಿಗೆ ಗಾಯಗಳಾಗಿದೆ. ಅದರಲ್ಲಿ ಓರ್ವ ಭಕ್ತನ ಕಾಲೇ ಕಟ್ಟಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.